ನಮಸ್ಕಾರ. ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ. ಬರ್ರಿ ಸ್ನೇಹಿತರೆ, ನಾವು ಇವತ್ತು ಜೀರಾ ಶರ್ಬತ್ತು ಹೆಂಗೆ ಮಾಡೋದಂತ ನೋಡೋಣ. ಬ್ಯಾಸ್ಗೆ ದಿನಕ್ಕೆ ಈಗ ತಂಪಾಗಿ ಏನಾರೇ ನಾವು ಕುಡಿಬೇಕು ಅನಿಸ್ತದೆ. ಅದಕ್ಕೆ ನಾವು ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು 2 ತಿಂಗಳವರೆಗೂ ಬ್ಯಾಶ್ ಹೋಗುವವರೆಗೂ ನಾವು ಫ್ರಿಜ್ನಾಗ ಇಟ್ಕೊಂಡು ಕುಡಿಬಹುದು. ಇದನ್ನು ನಮಗೆ ಯಾವಾಗ ಬೇಕು ಅವಾಗ ಜೀರಾ ಸೋಡಾ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಬರ್ರಿ ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಅಂತಲೂ ಹೇಳ್ತೀನಿ. ಬರ್ರಿ ಹೆಂಗಾದ್ರೆ ನೋಡೋಣ ನಮ್ಗೆ ಪದಾರ್ಥ ಏನೇನು ಹತ್ತಾವಂತ. ಈ ವಿಡಿಯೋ ಕೊನೆ ತನಕ ನೋಡಿರಿ, ನಡುವೆ ಸ್ಕಿಪ್ ಮಾಡಬೇಡ್ರಿ. ನಾನು ಅಲ್ಲಿ ಜೀರಿಗೆ ತೊಗೊಂಡಿನಿ 2 ಚಮಚೆ, ಇದು ಬಡೆ ಸೊಪ್ಪು ತೊಗೊಂಡಿನಿ 1 ಚಮಚೆ, ಮೆಣಸು ಒಂದು 20ರಿಂದ 25, ಒಂದು 4 ನಿಂಬೆಹಣ್ಣು, ಆಮ್ಯಾಗ ಬೆಲ್ಲ ತೊಗೊಂಡಿನಿ. ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಒಂದು 2 ಚಮಚದಷ್ಟು ತೊಗೊಂಡಿನಿ. ನೀವು ಜೀರಿಗೆ 2 ಚಮಚೆ ತೊಗೊಂಡಿರ್ತೀರಲ್ಲ, ನೀವು ಜೀರಿಗೆ ಎಷ್ಟು ತೊಗೊಂಡಿರ್ತೀರಿ ಅಷ್ಟು ಬೆಲ್ಲ ತೊಗೋಬೇಕು ಅಥವಾ ಸಕ್ಕರೆ ತೊಗೋಬೇಕು. ನಾನು ಇಲ್ಲಿ ಬೆಲ್ಲ ತೊಗೊಂಡಿನಿ, ಸಕ್ಕರೆನೂ ಹಾಕಿದ್ರೆ ನಡೀತದೆ. ನಮ್ಮ ಶುಗರ್ ಪೇಷಂಟ್ಗಳು ಅದು ಇದ್ರೆ ಇದು ಚಲೋ ಅಂಥೇಳಿ ಬೆಲ್ಲ ಹಾಕಿ ಮಾಡೀನಿ ನಾನು. ಅದಕ್ಕೆ ನಾನು ಬೆಲ್ಲ ತೊಗೊಂಡಿನಿ 2 ಚಮಚದಷ್ಟು. ನೀವು ಸಕ್ಕರೆ ಹಾಕೋರಿದ್ರೆ 2 ಚಮಚ ಸಕ್ಕರೆ ಹಾಕೋರಿ, 3 ಚಮಚ ಹಾಕೊಂಡ್ರೂ ನಡೀತದೆ. ನಾನು ಸ್ವಲ್ಪ ಬೆಲ್ಸ್ ಕಮ್ಮಿ ಇರಲಿ ಅಂಥೇಳಿ 2 ಚಮಚ ತೊಗೊಂಡಿನಿ. ಆಮ್ಯಾಗ 1 ಚಮಚ ಇಲ್ಲಿ ನಾವು ನಾರ್ಮಲ ಉಪ್ಪು ಅಡುಗೆ ಹಾಕ್ತೀವಲ್ಲ ಆ ಉಪ್ಪು 1 ಚಮಚೆ, 1 ಚಮಚೆ ಬ್ಲ್ಯಾಕ್ ಸಾಲ್ಟ್, ಒಂದು ಸ್ವಲ್ಪ ಪುದೀನ, ಆಮ್ಯಾಗ ಸ್ವಲ್ಪ ಐಸ್ ಕ್ಯೂಬ್. ನೀವು ಎಷ್ಟು ಮಾಡೋರ್ತೀರಿ ಅಷ್ಟು ನೋಡಿ ಕೋಲ್ಡ್ ವಾಟರ್ ತೊಗೋರಿ. ನಾನು ಇಲ್ಲಿ 2 ಗ್ಲಾಸ್ ಮಾಡೋಕ್ಕಿದ್ದೀನಿ. 1 ಗ್ಲಾಸ್ ನೀರು ತೊಗೊಂಡಿನಿ, 1 ಗ್ಲಾಸ್ ನಾವು ಮಾಡಿದ್ದು ಇದು ಹಾಕೋತೀನಿ, ತೋರಿಸ್ತೀನಿ ಬರ್ರಿ. ಇದು ಚಿಯಾ ಸೀಡ್ಸ್. ಇದನ್ನು ನೀವು ಮಾಡೋಕ್ಕಿಂತ ಮೊದಲು ಒಂದು 10 ನಿಮಿಷ ನೀರಾಗಿ ಹಾಕಿ ನೆನೆಲಾಕಿಟ್ರೆ ನಡೀತದೆ. ಈ ಟೈಪ್ ಇರ್ತಾವೆ ಇವು ತೊಗೊಂಡಿನಿ. ಒಂದು 2 ಚಮಚದಷ್ಟು ಅವು ನೆನೆಯಾಕಿಟ್ಟಿನಿ, ನೀರಾಗ ನೆನೆಲಕ್ಕೆ ಹಾಕೀನಿ. ಏಲಕ್ಕಿ ಪುಡಿ 1ರಿಂದ 1.5 ಚಮಚೆ ತೊಗೊಂಡಿನಿ. ಆಮ್ಯಾಗ ಚಾಟ್ ಮಸಾಲ ಅದನ್ನು 1ರಿಂದ 1.5 ಚಮಚೆ ತೊಗೊಂಡಿನಿ ಈ ಚಮಚಲ್ಲಿ. ಬರ್ರಿ ಈಗ ಮಾಡೋದು ಹೆಂಗೆ ಅಂತ ನೋಡೋಣ. ನೋಡ್ರಿ, ನಾನಿಲ್ಲಿ ನಿಮ್ಗೆ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ನಾನು ಈ ಚಮಚಲ್ಲಿ 2 ಚಮಚೆ ಜೀರಿಗೆ ತೊಗೊಂಡಿನಿ, ಅದರ ಅರ್ಧ 1 ಚಮಚೆ ಬಡೆ ಸೊಪ್ಪು ತೊಗೊಂಡಿನಿ, ಒಂದು 20ರಿಂದ 25 ಕರಿಮೆಣಸು ತೊಗೊಂಡಿನಿ. ಈಗ ಇವೆಲ್ಲ ಸಣ್ಣ ಉರಿ ಮ್ಯಾಗ ಚೆಂದಾಗೆ ನಾವು ಹುರ್ಕೋಬೇಕು. ನಾನು ಗ್ಯಾಸ್ ಮ್ಯಾಗಿಟ್ಟು ಇವು ಹುರಿತೀನಿ. ಹೊತ್ತಿಸ್ಬಾರ್ದು, ಸಣ್ಣ ಉರಿ ಮ್ಯಾಗ ಚೆಂದಂಗೆ ಕೆಂಪು ಬಣ್ಣ ಬದಲಿ ಆಗಬೇಕು. ಇವು ಬಣ್ಣ ಬೇರೆ ಆಗಿ ವಾಸನೆ ಬರ್ತೈತೆ, ಅದು ಘಮ್ ಅಂತ, ಅಲ್ಲಿವರೆಗೂ ನಾವು ಹುರಿಬೇಕು, ಅದರ ಹೊತ್ತಿಸ್ಬಾರ್ದು. ಆಮ್ಯಾಗ ಇದೊಂದು ಸ್ವಲ್ಪ ಆರಿಸ್ಬೇಕು. ನಾನು ಬೇರೆ ತಾಟ್ದಾಗ ಹಾಕಿ ಇದನ್ನು ಆರಿಸೀನಿ. ಆರಿಸಿದ ನಂತರ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ನೀರದು ಏನೂ ಹಾಕೋಬಾರ್ದು, ಒಣ ಪುಡಿನೇ ಮಾಡ್ಕೋಬೇಕು. ನಂತರ ನಾವು ಇದನ್ನು ಮತ್ತೊಂದು ಪಾತ್ರೆ ತೊಗೋತೀನಿ. ನಾನು ಮತ್ತೊಂದು ಪಾತ್ರೆ ತೊಗೊಂಡು ಅದರೊಳಗೆ ಹಾಕ್ತೀನಿ. ನೋಡಿರಿ, ಇಷ್ಟು ಸಣ್ಣಗೆ ಮಾಡ್ಕೊಂಡ್ರೆ ಸಾಕು. ಈಗ ನಾವು ಈ ಪಾತ್ರೆಗೆ ಎಲ್ಲ ನಾವು ಮಾಡಿದ್ದು ಪೌಡ್ರ್ ಹಾಕ್ಕೊಂಡು ನಾನು ಇದಕ್ಕೆ ಒಂದು ಅರ್ಧ ಲೀಟ್ರದಷ್ಟು ನೀರು ಹಾಕೋತೀನಿ. ನೀವು 2 ಚಮಚೆ, 1 ಚಮಚೆ, 2 ತೋರಿಸಿದ್ದು ಚಮಚಲ್ಲಿ 2 ಚಮಚೆ ತೊಗೊಂಡ್ರಂದ್ರೆ ಅರ್ಧ ಲೀಟ್ರ್ ಇದು ಶರ್ಬತ್ತು ರೆಡಿ ಆಗ್ತೈತಿ. ಈ ಟೈಪ್ ನೀವು ಮಾಡಿಕೊಂಡು ಫ್ರಿಜ್ನಾಗ ಇಟ್ಕೋಬೋದು, ಸ್ಟೋರ್ ಮಾಡಿ. ಇದಿಲ್ಲ ಮುಗಿಲಿಲ್ಲ, ಇನ್ನೂ ಐತಿ, ತೋರಿಸ್ತೀನಿ ನಿಮಗೆ. ಮಾಡಲಿಕ್ಕೆ ಒಂದು 15 ನಿಮಿಷ ಟೈಮ್ ತೊಗೊತೈತಿ ಇದು. ಈಗ ನೋಡಿರಿ, ಈಗ 1ರಿಂದ 2 ತಾಸು ನಾ ಇದನ್ನು ನೆನೆಸಿದ ನಂತರ ಇದನ್ನು ಶೋಧಿಸ್ಕೋಬೇಕು. ಒಂದು ಚಾಣ್ಗ್ಯಾಗ ಹಾಕಿ ಅಥವಾ ಒಂದು ಬಿಳಿ ತೆಳ್ಳನ ಅರಿವ್ಯಾಗ ಹಾಕಿ ಇದನ್ನು ಎಲ್ಲ ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಇದನ್ನು ನಾವು ಗ್ಯಾಸಿನ ಮ್ಯಾಗಿಡೋನು. ಗ್ಯಾಸಿನ ಮ್ಯಾಗಿಟ್ಟು ಇದನ್ನು ಕುದಿಸ್ಕೋಬೇಕು. ಈಗ ನಾನು ಇದಕ್ಕೆ ಬೆಲ್ಲನೂ ಹಾಕೀನಿ. ಬೆಲ್ಲನೂ ಇನ್ನೊಂದು ಚಮಚೆ ತೊಗೊಂಡ್ರೂ ನಡಿತೈತಿ. ಸ್ವೀಟ್ ಹೆಚ್ಚು ತಿನ್ನೋರು ಇನ್ನೊಂದು ಚಮಚೆ ಬೆಲ್ಲ ಹಾಕೋರಿ, ಇನ್ನೊಂದು ಚಮಚೆ ಸಕ್ಕರೆ ಹಾಕೋರು, 3 ಚಮಚೆ ಹಾಕೋರಿ ನಡೀತದೆ. 4 ಚಮಚೆ ಹಾಕ್ಕೊಂಡ್ರೂ ನಡೀತದೆ. ಈಗ ಇದು ಕುದಿಬೇಕು. ಕುದ್ರೆ ಇದು ಸ್ವಲ್ಪ ಕೈಗೆ ಹತ್ಕೋಬೇಕು, ಅಂಟಾದ್ರೆ ಸಾಕು ಬಟ್ಟೆಗೆ. ಈಗ ನಾನು ಇದಕ್ಕೆ ಚಾಟ್ ಮಸಾಲ ಹಾಕೀನಿ, ಉಪ್ಪು ಹಾಕೀನಿ. ಅಲ್ಲಿವರೆಗೂ ಇದನ್ನು ಕುದಿಸ್ಬೇಕು. ಇದಕ್ಕೆ ಪಾಕದು ಏನೂ ಬರೋದು ಬೇಡ, ಬರೀ ಕೈಗೆ ಸ್ವಲ್ಪ ಅಂಟ ಹತ್ತಾಕತ್ತಂದ್ರೆ ಸಾಕು, ಬಂದ್ ಮಾಡಿಬಿಡ್ಬೇಕು, ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಈಗ ಏಲಕ್ಕಿ ಪುಡಿನೂ ಹಾಕ್ಕೊಂಡೀನಿ. ನೋಡಿರಿ, ಸ್ವಲ್ಪ ಅಂಟು ಹತ್ತಲಿಕ್ಕಿರ್ತದೆ, ಅಷ್ಟು ಬಟ್ಟೆಗೆ ಅಂಟಾದ್ರೆ ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ನಮ್ಮ ವಿಡಿಯೋ ನೋಡಿದವ್ರು ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಈಗ ಇದನ್ನು ಆರಿಸ್ಬೇಕು. ನಾನು ಆರಿಸಿನ ಇದನ್ನು
ಒಂದು ಪೂರ್ತಿ ತಣ್ಣಗಾಗೋ ತನಕ ಇದನ್ನು ಬಿಡಬೇಕು. ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ನಾವು ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಹಿಂಡ್ಕೊಂಡು ನಾವು ಮತ್ತೊಂದು ಸಲ ಇದನ್ನು ಸೋಸ್ಕೊತ ತೊಗೊಂಡು ನೋಡಿರಿ, ಪೂರ್ತಿ ತಣ್ಣಗಾಗಿದೆ. ಈಗ ರೆಡಿ ಆಗ್ಯದ ನಮ್ಗೆ ಫ್ರಿಜ್ನಾಗ ಇಟ್ಕೊಳಕ್ಕಿದು ಸ್ಟೋರ್ ಮಾಡಿ. ಇದನ್ನು ಮತ್ತೊಮ್ಮೆ ನಾವು ಶೋಧಿಸ್ಕೊಂಡ ನಂತರ ಒಂದು ಕಾಂಜಿನ ಬಾಟ್ಲಾಗ, ಪ್ಲಾಸ್ಟಿಕ್ ಅದು ತೊಗೋಬೇಡ್ರಿ, ಗ್ಲಾಸಿನ ಜಾರ್ ಇರಬೇಕು. ಗ್ಲಾಸಿನ ಜಾರ್ದಾಗ ನಾವು ಇದನ್ನು ಹಾಕ್ಕೊಂಡು ಇಟ್ಕೊಂಡು ನಮಗೆ ಯಾವಾಗ ಬೇಕು ಅವಾಗ ನೀವು ಇದು ಒಂದು 2 ಬಟ್ಲ ಮಾಡೋರಿದ್ರಿ ಅಂದ್ರೆ 1 ಬಟ್ಲ ಇದನ್ನು ಹಾಕಿರಿ, 1 ಬಟ್ಲ ತಣ್ಣೀರು ಹಾಕಿರಿ, ಐಸ್ ಕ್ಯೂಬ್ ಹಾಕಿರಿ, ಇದ್ರೊಳಗೆ ಪುದೀನ ಹಾಕ್ಕೊಂಡು ಕುಡೀರಿ. ಈಗ ನಾನು ತೋರಿಸ್ತೀನಿ ಅದನ್ನು ಹೆಂಗೆ ಮಾಡೋದಂತ, ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೀವು ಒಂದೇ ಗ್ಲಾಸ್ ಮಾಡ್ಕೊಳ್ಳೋರಿದ್ರಿ ಅಂದ್ರೆ ಅದ್ರಾಗ ಅರ್ಧ ನೀರು ತೊಗೋರಿ, ಅರ್ಧ ಇದನ್ನು ಮಾಡಿದ್ದು ರೆಡಿ ಮಾಡಿ ಇಟ್ಕೊಂಡಿದ್ದು ಇದನ್ನು ಹಾಕೋರಿ, ಜ್ಯೂಸ್ ಹಾಕೋರಿ, ಶರ್ಬತ್ತ. ಈಗ ನಾನು ಈ ಟೈಪ ಒಂದು ಗ್ಲಾಸಿನ ಜಾರ್ದಾಗ ಹಾಕಿ ಫ್ರಿಜ್ನಾಗ ಇಟ್ಕೋತೀನಿ. ನೀವು ಮಾಡಿದ ನಂತರ ಪೂರ್ತಿ ತಣ್ಣಗಾದ ನಂತರ ನಿಂಬೆಹಣ್ಣು ಹಿಂಡಿ ಈ ಟೈಪ ಒಂದು ಗ್ಲಾಸಿನ ಜಾರ್ದಾಗ ಹಾಕಿ ಇಟ್ಕೊಂಡ್ರೆ ನಮ್ಮದು ಜೀರಾ ಶರ್ಬತ್ತ ರೆಡಿ ಆಯಿತು. ಇದು ಯಾವಾಗ ಬೇಕು ಅವಾಗ ನಾವು ನೀರಾಗ ಹಾಕ್ಕೊಂಡು ಕುಡಿಬೋದು. ನಾ ಈಗ ಒಂದು 2 ಗ್ಲಾಸಿನಷ್ಟು ರೆಡಿ ಮಾಡ್ತೀನಿ. ಒಂದು 4 ಐಸ್ ಕ್ಯೂಬ್ ಹಾಕ್ಕೊಂಡು ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೋತೀನಿ, 1 ಗ್ಲಾಸ್ ನಾವು ಮಾಡಿದ್ದು ಜೀರಾ ಶರ್ಬತ್ ಹಾಕ್ಕೋತೀನಿ, ಮತ್ತು ಚಿಯಾ ಸೀಡ್ಸ್. ನೋಡಿದ್ರಲ್ಲ, ಈಗ ತಣ್ಣೀರು ಹಾಕ್ಕೊಳ್ಳೋದು ಆಯಿತು. ನಮ್ದು ಜೀರಾ ಶರ್ಬತ್ತ ರೆಡಿ ಆಯಿತು. ನಾವು ಯಾವಾಗ ಬೇಕು ಅವಾಗ ಇಷ್ಟ ಮಾಡಿಕೊಂಡು ಕುಡಿದ್ರೆ. ಈಗ ಚಿಯಾ ಸೀಡ್ಸ್ ಹಾಕ್ಕೊಂಡೀನಿ, ಇಷ್ಟು ಮಾಡಿ ಕುಡಿದ್ರೆ ಆಯಿತು. ಪುದೀನ ಒಂದು 4 ತಪ್ಪಲ ಹಾಕೋರಿ. ಇದು ಜೀರಿಗೆ, ಬಡೆ ಸೊಪ್ಪ, ಪುದೀನ ಎಲ್ಲ ಹೊಟ್ಟೆಗೂ ಚಲೋ. ಗ್ಯಾಸ್ ಅದು ಹಿಡಿದ್ರೂ ಇದು ನಮ್ಗೆ ಹೆಲ್ಪ್ ಆಗ್ತದೆ ಹೊಟ್ಟೆ. ನೋಡಿದ್ರಲ್ಲ, ನಮ್ಮದು ಜೀರಾ ಶರ್ಬತ್ತ ರೆಡಿ ಆಯಿತು. ನಾನೀಗ ಗ್ಲಾಸಿಗೆ ಸರ್ವ್ ಮಾಡ್ತೀನಿ. ಬರ್ರಿ ಅದನ್ನೂ ಇಷ್ಟ ನೋಡಿಬಿಡನು. ಈ ಟೈಪ ನೀವು ಕುಡಿಯೋ ಮುಂದೆ ಮತ್ತೊಂದು ಸ್ವಲ್ಪ ನಿಮ್ಗೆ ತಣ್ಣಗೆ ಬೇಕಂದ್ರೆ, ಕೋಲ್ಡ್ ಬೇಕಂದ್ರೆ ಅದಕ್ಕೆ ಒಂದೊಂದು ಐಸ್ ಕ್ಯೂಬ್ ಹಾಕೋರಿ. ಐಸ್ ಕ್ಯೂಬ್ ಹಾಕ್ಕೊಂಡು ಗ್ಲಾಸಿಗೆ ಹಾಕೋರಿ. ನೋಡಿದ್ರಲ್ಲ ಜೀರಾ ಶರ್ಬತ್ತ ಹೆಂಗೆ ರೆಡಿ ಆಯ್ತು ಅಂಥೇಳಿ, ಹೆಂಗೆ ಮಾಡೋದು ಅಂಥೇಳಿ. ಈ ವಿಡಿಯೋ ಕೊನೆ ತನಕ ನೋಡಿರಿ. ಈ ವಿಡಿಯೋ ಯಾರು ನೋಡ್ತೀರಿ ಅವರು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.